ಮೈಸೂರು ಸ್ಯಾಂಡಲ್ ಸೋಪ್ ವಿವಾದಕ್ಕೆ ಸಂಬಂಧಪಟ್ಟಂತೆ ತಮನ್ನಾ ರಾಯಭಾರಿಗೆ ವಿಜೇಂದ್ರ ವಿರೋಧವನ್ನು ಹೊರಹಾಕಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಪರ ಸಾಫ್ಟ್ ಕಾರ್ನರ್ ತೋರಿಸಿದ್ದಾರೆ. ಯಾಕೋ ನೋಡಿ, ವಿಜೇಂದ್ರ ಅವರು ಈಗ ಡಿಕೆ ಶಿವಕುಮಾರ್ ಅವರ ಪರವಾಗಿ ಯಾಕೋ ಬ್ಯಾಟ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಸಾಫ್ಟ್ ಕಾರ್ನರ್, ವಿರೋಧನೇ ಇಲ್ಲ. ಬಿಜೆಪಿ ನಾಯಕರು ದೊಡ್ಡ ಮಟ್ಟದ ವಿರೋಧ ಮಾಡ್ತಿದ್ದಾರೆ. ವಿಜೇಂದ್ರ ನೋಡಿದ್ರೆ ಹಿಂಗೆ ಯಾಕೆ ಹಾಗಾದರೆ ಏನಿದೆ ಇದರ ಹಿಂದೆ ಲೆಕ್ಕಾಚಾರಗಳು? ಡಿಕೆ ಶಿವಕುಮಾರ್ ಹೆಸರು ಪ್ರಸ್ತಾಪಕ್ಕೆ ಪ್ರತಿಕ್ರಿಯಿಸಲಿಲ್ಲ ವಿಜೇಂದ್ರ. ಇದರಲ್ಲಿ ಡಿಕೆಶ್ ಹೆಸರು ಯಾಕೆ ತರಬೇಕು ಅಂತ ಅವರೇ ಕೇಳಿದ್ದಾರೆ. ನೋಡಿ, ಅಂದರೆ ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ, ರಾಜ್ಯಾಧ್ಯಕ್ಷರಾಗಿ ಆಡಳಿತ ಪಕ್ಷದ ಕಾರ್ಯವೈಖರಿಯನ್ನು ವಿರೋಧ ಮಾಡ್ತಿಲ್ಲ ಇವರು. ಅವರ ನಾಯಕರು ಬೇಡ ಅಂತಾರೆ, ಇವರು ಒಂದು ರೀತಿ ಅವ್ರ ಮೇಲೆ ಯಾಕೆ ಎತ್ಕಡ್ತೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಅವ್ರನ್ನ ಕೇಳಕ್ ತರ್ತೀರಿ. ಡಿಕೆಶಿ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷರ ಸಾಫ್ಟ್ ಕಾರ್ನರ್ ಇದು. ಯಾಕೆ ಡಿಕೆ ಶಿವಕುಮಾರ್ ಅವ್ರನ್ನ ಕಂಡ್ರೆ ವಿಜೇಂದ್ರ ಅವರಿಗೆ ಅಷ್ಟೊಂದು ಗೌರವ, ಪ್ರೀತಿ? ಈಗ ಕೋಟಿ ತಮ್ಮನ್ನ ಅವ್ರಿಗೆ 2 ವರ್ಷಕ್ಕೆ ಒಪ್ಪಂದ ಮಾಡಿಕೊಂಡಿರೋದಕ್ಕೆ ಬಹಳಷ್ಟು ಆರೋಪಗಳನ್ನು ಅವರ ಪಕ್ಷದ ನಾಯಕರೇ ಮಾಡ್ತಾ ಇದ್ದಾರಲ್ವ, ಸರ್ಕಾರನ ಟೀಕೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಯಾಕೆ ಇಲ್ಲಿ ಎಳ್ತರ್ತೀರಿ ಅಂತೇಳಿ ವಿಜೇಂದ್ರ ಅವರು ಕೇಳ್ತಿದ್ದಾರೆ ಅಂತ ಹೇಳಿದ್ರೆ ಏನಿರ್ಬೋದು ಹಾಗಾದ್ರೆ? ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇದೇನಾ ಹಾಗಾದ್ರೆ? ಈ ರೀತಿಯಾಗಿ ಪ್ರಶ್ನೆಗಳು ಬರುತ್ತೆ. ಚರ್ಚೆ ನಡೀತಾ ಇದೆ. 1916ರಲ್ಲಿ ಮಹಾರಾಜರು ಈ ಒಂದು ಸಂಸ್ಥೆನ ಹುಟ್ಟಾಕಿರ್ತಕ್ಕಂಥದ್ದು. ಅಂತ ಮೈಸೂರು ಸ್ಯಾಂಡಲ್ ಸೋಪಿಗೆ ಇವತ್ತು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ತಮನ್ನಾ ಭಾಟೆ ಅಂತೇಳಿ ಬಾಲಿವುಡ್ ತಾರೆಯನ್ನೇ ಅವ್ರು ಕರ್ಕೊಂಡ್ ಬರ್ತಾರೆ ಅಂತ ಹೇಳಿದ್ರೆ ಈ ಸರ್ಕಾರಕ್ಕೆ ಏನ್ ಹೇಳ್ಬೇಕಾಗಾದ್ರೆ? ನಾನು ಸಚಿವರ ಹೇಳಿಕೆಯನ್ನು ಕೂಡ ಗಮನಿಸ್ತಾ ಇದ್ದೆ. ತಮನ್ನಾ ಭಾಟೆ ಅವರನ್ನ ಮೈಸೂರು ಸ್ಯಾಂಡಲ್ ಸೋಪ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ತಕ್ಕಂಥದ್ದು ಅನಿವಾರ್ಯ ಅಂತೇಳಿ ಸಚಿವರು ಹೇಳಿಕೆಯನ್ನು ನೀಡ್ತಾರೆ. ಈ ಅನಿವಾರ್ಯ ಮೈಸೂರು ಸ್ಯಾಂಡಲ್ ಸೋಪ್ ಆ ಕಂಪ್ನಿಗಾಗಿದೆಯೋ ಇನ್ಯಾರಿಗಾಗಿದೆಯೋ ಅಂತೇಳಿ ಇವತ್ತು ರಾಜ್ಯ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮತ್ತೊಂದ್ ಕಡೆ ಸಚಿವರು ಹೇಳ್ತಾರೆ ಇದ್ರ ಬಗ್ಗೆ ಎಕ್ಸ್ಪರ್ಟ್ಸ್ಗಳು ಒಪಿನಿಯನ್ ಕೊಟ್ಟಿದ್ದಾರೆ, ಹಾಗಾಗಿ ತಮನ್ನಾ ಭಾಟೆಯನ್ನು ಮಾಡಿದ್ದೇವೆ ಅಂತ ಹೇಳ್ತಾರೆ. ಅದೇ ಯಾರು ಇವರು ಎಕ್ಸ್ಪರ್ಟ್ಸ್ಗಳು? ಯಾಕೆ ಈ ರೀತಿ ರಾಜ್ಯಕ್ಕೆ ಪದೇ ಅವಮಾನ ಮಾಡ್ತಾ ಇದ್ದೀರಿ? ನಮ್ಮ ರಾಜ್ಯದಲ್ಲಿ ಆ ರೀತಿ ಖ್ಯಾತ ಚಲನಚಿತ್ರ ನಟರು ನಟಿಯರೇ ಬೇಕು ಅಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ಯಾರು ಸಿಗ್ಲಿಲ್ವಾ? ಹಾಗಾದ್ರೆ ಒಳ್ಳೆ ಸಾಹಿತ್ಯಗಳು ಸಿಗ್ಲಿಲ್ವಾ? ಯಾಕೆ ಅಲ್ಲಿಂದನೇ ಹೊರ ರಾಜ್ಯದಿಂದನೇ ಯಾಕೆ ಅವ್ರನ್ನ ಕರ್ಕೊಂಡ್ ಬರಬೇಕಾಗಿತ್ತು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ? ಅದು 6 ಕೋಟಿ ರೂಪಾಯಿ ಕೊಟ್ಟು. ಇವ್ರ ಯೋಗ್ಯತೆಗೆ ರಾಜ್ಯ ಸರ್ಕಾರ ಇವತ್ತು ನಮ್ಮ ಶಾಸಕರುಗಳ ಅಭಿವೃದ್ಧಿಗೆ, ಕ್ಷೇತ್ರಗಳ ಅಭಿವೃದ್ಧಿಗೆ ಹಣ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಜಿಲ್ಲೆಯ ಅಭಿವೃದ್ಧಿಗಳಿಗೆ ಹಣವನ್ನ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. 6 ಕೋಟಿ ರೂಪಾಯಿ ಕೊಟ್ಟು ಆ ಪುಣ್ಯ ಅವತ್ತು ತಮನ್ನಾ ಭಾಟೆ ಕರ್ಕೊಂಡ್ ಬರ್ತಾರೆ ಅಂತ ಹೇಳಿದ್ರೆ ಸರ್ಕಾರದ ಆದ್ಯತೆ ಹೇಗಿದೆ ಅಂತ ನಾವು ಗಮನಿಸಬೇಕು. ಎಲ್ಲೋ ಒಂದ್ ಕಡೆ ಕನ್ನಡಿಗರಿಗೆ ಅಪಮಾನ ಮಾಡ್ತಕ್ಕಂಥ ಕೆಲಸ ಕೂಡ ಈ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಹೇಳೋದು